ಶಂಕಿತ ಉಗ್ರ ಸುಹೇಲ್ಗೆ ವೈದ್ಯಕೀಯ ತಪಾಸಣೆ ಕರೆದುಕೊಂಡು ಹೋಗಿದ್ದಾರೆ ಹರಿಹರ ಗ್ರಾಮಾಂತರ ಪೊಲೀಸರು. ನೋಡಿ, ಈಗಾಗಲೇ ಶಂಕಿತ ಉಗ್ರ ಸುಹೇಲ್ಗೆ ವೈದ್ಯಕೀಯ ತಪಾಸಣೆ ಮಾಡಿಸಬೇಕು ಅಂತ ಹೇಳಿ ಈಗ ವೈದ್ಯಕೀಯ ತಪಾಸಣೆಗೆ ಅಂತ ಹೇಳಿ ಹರಿಹರ ಗ್ರಾಮಾಂತರ ಪೊಲೀಸರು ಈಗ ಕರೆದುಕೊಂಡು ಹೋಗಿದ್ದಾರೆ ಎನ್ನುವಂತಹ ಮಾಹಿತಿ. ಹರಿಹರ ಸರ್ಕಾರಿ ಆಸ್ಪತ್ರೆಯಲ್ಲಿ ಈಗ ತಪಾಸಣೆಯನ್ನ ಮಾಡಿಸಿದ್ದಾರೆ ಪೊಲೀಸರು. ಹರಿಹರದ ಗ್ರಾಮವೊಂದರಲ್ಲಿ ಬಾಡಿಗೆ ಮನೆಯಲ್ಲಿದ್ದ ಈ ಶಂಕಿತ ಉಗ್ರ, ಖಚಿತ ಮಾಹಿತಿ ಮೇರೆಗೆ ಶಂಕಿತ ಉಗ್ರನನ್ನ ಈಗಾಗಲೇ ಪೊಲೀಸರು ಕೂಡ ಬಂಧಿಸಿದ್ದಾರೆ. ಕರ್ಕೊಂಡು ಬಂದಿದ್ರು, ವಿಚಾರಣೆಗೂ ಕೂಡ ಒಳಪಡಿಸಿದ್ರು. ಆತ ಅವರ ಪ್ರಶ್ನೆಗಳಿಗೆ ಸಮಂಜಸವಾಗಿ ಉತ್ತರ ಕೊಟ್ಟನ ಇಲ್ವಾ? ಹರಿಹರ ಸರ್ಕಾರಿ ಆಸ್ಪತ್ರೆಯಲ್ಲಿ ತಪಾಸಣೆಯನ್ನ ಮಾಡಿಸಿದ್ದಾರೆ ಪೊಲೀಸರು. ಹರಿಹರದ ಗ್ರಾಮವೊಂದರಲ್ಲಿ ಆತ ಬಾಡಿಗೆ ಮನೆಯನ್ನ ಪಡೆದುಕೊಂಡು ಅಲ್ಲಿ ವಾಸವಾಗಿದ್ದ ಅಂತೆ. ಪೊಲೀಸರಿಗೂ ಕೂಡ ಈ ಮಾಹಿತಿ ಸಿಕ್ಕಿತ್ತು, ಆತ ಅಲ್ಲಿದ್ದಾನೆ, ಆತ ಇಲ್ಲಿ ತಂಗಿದ್ದಾನೆ ಅಂತ ಹೇಳಿ. ಹರಿಹರ ಗ್ರಾಮಾಂತರ ಠಾಣೆಯಲ್ಲಿ ವಿಚಾರಣೆ ನಡೆಸ್ತಾ ಇದ್ದಂತಹ ಪೊಲೀಸರು ವೈದ್ಯಕೀಯ ತಪಾಸಣೆ ಪೂರ್ಣಗೊಂಡ ನಂತರ ಕೋರ್ಟ್ಗೆ ಆತನನ್ನು ಹೋಗಿ ಪ್ರೊಡ್ಯೂಸ್ ಮಾಡಲಾಗುತ್ತೆ. ಜೆಎಂಎಂಸಿ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಕಾಕಿ ಹೆಚ್ಚಿನ ವಿಚಾರಣೆ ಮಾಡುವಂಥದ್ದು ಅಗತ್ಯ ಇದ್ರೆ, ಒಂದು ವೇಳೆ ನ್ಯಾಯಾಧೀಶರು ಓಕೆ ಈತನನ್ನ ವಿಚಾರಣೆಗೆ ಒಳಪಡಿಸಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮತ್ತೆ ಪೊಲೀಸ್ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಖಚಿತ ಮಾಹಿತಿ ಮೇರೆಗೆ ಶಂಕಿತ ಉಗ್ರನನ್ನ ಈಗಾಗಲೇ ಪೊಲೀಸರು ಹೆಡೆಮುರಿ ಕಟ್ಟಿ ಆತನನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಆತನಿಂದ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕೂಡ ಕಲೆ ಹಾಕುವಂತಹ ಕೆಲಸ ಮಾಡಿದ್ದಾರೆ. ಯಾಕಂತಂದ್ರೆ ಈತ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಪಾಕಿಸ್ತಾನದವರ ಜೊತೆ ನಂಟನ್ನ ಹೊಂದಿದ್ದ, ಅಲ್ಲಿಂದ ಕೆಲವೊಂದಿಷ್ಟು ಸಂಚುಗಳನ್ನ ಇವರು ರೂಪಿಸ್ತಾ ಇದ್ರು, ಈ ರೀತಿಯಾಗಿ ಮಾಡಬೇಕು ಅಂತ ಹೇಳಿ. ಅದು ಕೂಡ ಪೊಲೀಸರಿಗೆ ಸಿಕ್ಕಿರುವಂಥದ್ದು. ಯಾಕಂತಂದ್ರೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆನ್ಲೈನ್ ಇರ್ತಾ ಇದ್ದ, ಎಲ್ಲರಿಗೂ ಕೂಡ ಟೆಕ್ಸ್ಟ್ ಮಾಡ್ತಾ ಇದ್ದ ಅನ್ನೋದು ಕೂಡ ಪೊಲೀಸರಿಗೂ ಗೊತ್ತಿದೆ. ಸೊ ಹಾಗಾಗಿ ಈತನನ್ನ ವಿಚಾರಣೆಗೆ ಒಳಪಡಿಸಿದಂತಹ ಸಂದರ್ಭದಲ್ಲಿ ಪೊಲೀಸರಿಗೂ ಕೂಡ ಕೆಲವೊಂದಿಷ್ಟು ಶಾಕಿಂಗ್ ಮಾಹಿತಿಗಳು ಕೂಡ ಸಿಕ್ಕಿದಾವೆ. ಈಗ ತುಂಬಾ ದಿನಗಳಿಂದ ಈತನನ್ನ ವಿಚಾರಣೆ ಮಾಡಲಾಗ್ತಾ ಇತ್ತು. ಯಾರ್ಯಾರ ಜೊತೆ ಈತ ನಂಟನ್ನ ಹೊಂದಿದ್ದಾನೆ, ಏನೆಲ್ಲ ಸಂಚನ್ನ ರೂಪಿಸಿದ ಇಷ್ಟು ದಿನ. ಹಾಗಾಗಿ ಇಷ್ಟು ದಿನ ಏನು ವಿಚಾರಣೆ ಮಾಡಿದ್ರಲ್ಲ, ಈಗ ವೈದ್ಯಕೀಯ ತಪಾಸಣೆ ಮಾಡಿಸಿದ್ರು, ತದನಂತರ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಲಾಗಿತ್ತು. ನ್ಯಾಯಾಧೀಶರು ಏನು ಹೇಳಿದ್ರು, ಒಂದು ವೇಳೆ ಏನಾದರೂ ಈತನನ್ನ ಕಸ್ಟಡಿಗೆ ಪಡೆದುಕೊಳ್ತಾರಾ ಮತ್ತಷ್ಟು ದಿನಗಳ ಕಾಲ? ಯಾಕಂತಂದ್ರೆ ಈ ಒಂದು ಪ್ರಕರಣ ಏನಿದೆ ಹೈ ವೋಲ್ಟೇಜ್ ಪ್ರಕರಣ ಆಗಿರುವುದರಿಂದ ಈತನನ್ನ ವಿಚಾರಣೆ ಮಾಡೋದು ಬಹಳ ಅಗತ್ಯತೆ ಇರುವಂಥದ್ದು. ಯಾಕಂತಂದ್ರೆ ಆತನಿಂದ ಸಾಕಷ್ಟು ಮಾಹಿತಿಗಳನ್ನ ಬಾಯ್ಬಿಡಿಸುವಂತಹ ಕೆಲಸ ಮಾಡ್ತಾರೆ ಪೊಲೀಸರು.